ಬಿಜೆಪಿಯ ಡಬಲ್ ಸ್ಟ್ಯಾಂಡ್, ನೈತಿಕತೆ ಕಳೆದುಕೊಳ್ತಾ ಬಿಜೆಪಿ. ರಾಜಣ್ಣ ರಾಜೀನಾಮೆ ಬಗ್ಗೆ ಮಾತಾಡೋ ನೈತಿಕತೆ ಬಿಜೆಪಿಗೆ ಇದೆಯಾ? ಸಚಿವ ಸಂಪುಟದಿಂದ ವಜಾ ಮಾಡಿದೆ. ಅಕ್ಟೋಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಪ್ರಳಯ ಆಗ್ತಿದೆ ಅಂತ ಅಶೋಕ್ ವಾಗ್ದಾಳಿ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಸಹಕಾರ ಸಚಿವ KN ರಾಜಣ್ಣ ಅವರು ಹೈಕಮಾಂಡ್ ಸೂಚನೆ ಮೇರೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ದಿಢೀರ್ ನಡೆದ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಚಿವ KN ರಾಜಣ್ಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದು ಈ ವಿಚಾರ ಭಾರೀ ಕುತೂಹಲಕ್ಕೆ ಕಾರಣ ಆಗಿದೆ. KN ರಾಜಣ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಅಂತ ಕರೆಸಿಕೊಂಡವರು. ಆದರೆ ಇತ್ತೀಚೆಗೆ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಮತದಾರರ ಪಟ್ಟಿಯ ಕುರಿತಾದ ರಾಹುಲ್ ಗಾಂಧಿ ಆರೋಪಗಳ ಬಗ್ಗೆ ಇವರು ನೀಡಿದಂತ ಹೇಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿತು. ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಮತಗಳ್ಳತನದ ಆರೋಪ ಮಾಡಿದಾಗ ರಾಜಣ್ಣ ತುಮಕೂರಲ್ಲಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ಮತದಾರರ ಪಟ್ಟಿ ಸಿದ್ಧವಾಗಿತ್ತು, ಆಗ ಯಾಕೆ ಯಾರು ಪ್ರಶ್ನಿಸಿಲ್ಲ ಅಂತ ಕೇಳಿದ್ರು. ಈ ಹೇಳಿಕೆ ಕಾಂಗ್ರೆಸ್ಗೆ ತೀವ್ರ ಇರಿಸು ಮುರಿಸನ್ನ ತಂದಿತ್ತು. ಇದೀಗ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನಿಂದ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿದೆ. ರಾಜಣ್ಣ ಅವರ ರಾಜೀನಾಮೆ ಅಥವಾ ವಜಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಡಬಲ್ ಸ್ಟ್ಯಾಂಡ್ ಬಗ್ಗೆಯೂ ನೋಡ್ಬೇಕಲ್ವಾ? ಇನ್ನು ರಾಜಣ್ಣ ರಾಜೀನಾಮೆ ವಿಚಾರವಾಗಿ ವಿರೋಧ ಪಕ್ಷದ ನಾಯಕ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲೇ ಪ್ರಜಾಪ್ರಭುತ್ವ ಇಲ್ಲ. AICC ನಾಯಕ ರಾಹುಲ್ ಗಾಂಧಿ ಅವರು ಎಲ್ಲಿಗೆ ಹೋದ್ರೂ ಸಹ ಅಂಬೇಡ್ಕರ್ ಅವರ ಸಂವಿಧಾನ ಪುಸ್ತಕವನ್ನು ಹಿಡ್ಕೊಂಡು ಹೋಗ್ತಾರೆ. ಆದರೆ ಕಾಂಗ್ರೆಸ್ನಲ್ಲಿಯೇ ಪ್ರಜಾಪ್ರಭುತ್ವ ಇಲ್ಲ. ಮಾತು ಎತ್ತಿದ್ರೆ ಸಂವಿಧಾನದ ಬಗ್ಗೆ ರಾಹುಲ್ ಗಾಂಧಿ ಮಾತುಗಳನ್ನ ಆಡ್ತಾರೆ. ಇನ್ಮೇಲೆ ರಾಹುಲ್ ಗಾಂಧಿ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಹೋಗೋ ಹಾಗಿಲ್ಲ. ರಾಜಣ್ಣ ಸತ್ಯ ಹೇಳಿದ್ದಾರೆ. ಹಾಗಿದ್ರೆ ರಾಜಣ್ಣ ಏನ್ ಹೇಳಿದ್ರು? ಅವತ್ತು ರಾಜ್ಯದಲ್ಲಿ ಇದ್ದಿದ್ದು ನಮ್ಮ ಸರ್ಕಾರ, ನಾವು ಸರಿ ಮಾಡಿದ್ರೆ ಮತಗಳ್ಳತನ ಆಗ್ತಾ ಇರಲಿಲ್ಲ ಅಂತ ಸತ್ಯನೇ ಹೇಳಿದ್ದಾರೆ. ಸತ್ಯ ಹೇಳಿದ್ದಕ್ಕೆ ಈ ರೀತಿ ಶಿಕ್ಷೆ ಆಗಿದೆ. ರಾಹುಲ್ ಗಾಂಧಿ ಮೊನ್ನೆಯಷ್ಟೇ ಮತಗಳ್ಳತನದ ಆರೋಪ ಮಾಡಿದ್ರು, ಅದಕ್ಕೆ ರಾಜಣ್ಣ ಸತ್ಯವನ್ನ ಹೇಳಿದ್ರು. ಇದಕ್ಕೆ ಕಾಂಗ್ರೆಸ್ನವರು ಹೊಟ್ಟೆಯೊಳಗೆ ಮೆಣಸಿನಕಾಯಿ ಇಟ್ಟಂಗಾಗಿದೆ. ಇದು ರಾಜಣ್ಣಗೆ ಆಗಿರುವ ಅವಮಾನ ಅಲ್ಲ, ಕಾಂಗ್ರೆಸ್ಗೆ ಆಗಿರುವಂತಹ ಅವಮಾನ. ಅಕ್ಟೋಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಪ್ರಳಯ ಆಗತ್ತೆ ಅಂತ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ರು. ಸಚಿವ KN ರಾಜಣ್ಣ ರಾಜೀನಾಮೆ ವಿಚಾರ ವಿಧಾನಸಭಾ ಕಲಾಪದಲ್ಲೂ ಸಹ ಪ್ರತಿಧ್ವನಿಸಿತು. ನಿನ್ನೆ ಮಧ್ಯಾಹ್ನ ಕಲಾಪ ಆರಂಭ ಆಗ್ತಾ ಇದ್ದಂತೆ ವಿರೋಧ ಪಕ್ಷದ ನಾಯಕ ಅಶೋಕ್ ರಾಜಣ್ಣ ರಾಜೀನಾಮೆ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಸಚಿವ ಸ್ಥಾನಕ್ಕೆ ರಾಜಣ್ಣ ರಾಜೀನಾಮೆ ನೀಡಿದಾರೋ ಇಲ್ವೋ, ನೀಡಿದ್ರೆ ಯಾಕೆ ಅಂತ ಸ್ಪಷ್ಟಪಡಿಸಬೇಕು ಅಂತ ಸದನದಲ್ಲಿ ಆಗ್ರಹಿಸಿದ್ರು. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಪ್ರತಿಕ್ರಿಯಿಸಿ, ರಾಜಣ್ಣ ರಾಜೀನಾಮೆ ಬಗ್ಗೆ ಕಾನೂನು ಸಚಿವರು ಹೇಳಿಕೆ ಕೊಡಬೇಕು, ಇಲ್ಲ ಅಂತಂದ್ರೆ ರಾಜಣ್ಣನವರೇ ಸ್ಪಷ್ಟನೆ ಕೊಡಬೇಕು ಅಂತ ಅಂದ್ರು. ಇದಕ್ಕೆ HK ಪಾಟೀಲ್ ತಿರುಗೇಟು ಕೊಟ್ಟು, ಮುಖ್ಯಮಂತ್ರಿಗಳು ಸದನದಲ್ಲಿ ಇಲ್ಲದೆ ಇದ್ದಾಗ ಇದು ಅಪ್ರಸ್ತುತ, ಮುಖ್ಯಮಂತ್ರಿ ಬಂದ ಮೇಲೆ ಅದನ್ನ ಸ್ಪಷ್ಟಪಡಿಸ್ತಾರೆ. ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದೇನೆ ಅಥವಾ ಕೊಟ್ಟಿಲ್ಲ ಅಂತ ಸದನದಲ್ಲಿ ಹೇಳುವುದು ಸರಿಯಲ್ಲ ಅಂತ ಅಂದ್ರು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಈಗ ರಾಜಣ್ಣ ಸದನದಲ್ಲಿದ್ದಾರೆ. ರಾಜೀನಾಮೆ ಬಗ್ಗೆ ಸ್ಪಷ್ಟಪಡಿಸಿ ಅಂತ ಸುನಿಲ್ ಕುಮಾರ್ ಆಗ್ರಹಿಸಿದ್ರು. ದಲಿತ ಸಚಿವರಿಗೆ ಅನ್ಯಾಯ ಮಾಡಬೇಡಿ ಅಂತ ಮತ್ತೊಬ್ಬ ಬಿಜೆಪಿ ಸದಸ್ಯ ಆಗ್ರಹಿಸಿದ್ರು. ಮಿನಿಸ್ಟರ್ ಆಗಿ ರಾಜಣ್ಣ ಕುಳಿತಿದ್ದಾರೋ ಅಥವಾ ಮಿನಿಸ್ಟರ್ ಅಲ್ದೇನೆ ಕುಳಿತಿದ್ದಾರೋ ಅಂತ ಸ್ಪಷ್ಟಪಡಿಸಲಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ರು. ಈಗ ಪ್ರಶ್ನೆ ಬರೋದು, ಬಿಜೆಪಿ ನಾಯಕರಿಗೆ ರಾಜಣ್ಣ ಅಥವಾ ಅವರ ರಾಜೀನಾಮೆ ಕಾರಣ ಕೇಳೋ ನೈತಿಕತೆ ಇದೆಯಾ? ಹೌದು, ವಿರೋಧ ಪಕ್ಷವಾಗಿ ಅದು ಅವ್ರ ಕೆಲಸ ಅಂತ ಸಮರ್ಥನೆ ಕೊಟ್ಕೊಳ್ಬಹುದು. ಆದ್ರೂ ಇಲ್ಲೊಂದು ನೈತಿಕತೆ ಅನ್ನೋ ಒಂದು ಪ್ರಶ್ನೆ ಬರುತ್ತಲ್ವಾ? ಇದಕ್ಕೆ ಕಾರಣ ಉಪರಾಷ್ಟ್ರಪತಿ ರಾಜೀನಾಮೆ, ಅದ್ರ ಜೊತೆಗೆ ಯತ್ನಾಳ್ ಅವರ ಉಚ್ಚಾಟನೆ. ದಿಢೀರ್ ರಾಜೀನಾಮೆ ನೀಡಿದ ಬಳಿಕ ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಲಾಪ್ತಾ ಲೇಡೀಸ್ ಹಿಂದಿ ಚಿತ್ರದ ರೀತಿಯಲ್ಲೇ ಅವರು ನಾಪತ್ತೆ ಆಗಿದ್ದಾರೆ. ಈ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ಕೊಡಬೇಕು ಅಂತ ರಾಜ್ಯಸಭಾ ಸದಸ್ಯ ಹಿರಿಯ ವಕೀಲ ಕಪಿಲ್ ಸಿಬಲ್ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣ X ನಲ್ಲಿ ಪೋಸ್ಟ್ ಮಾಡಿರೋ ಇವರು, ಜುಲೈ 22ಕ್ಕೆ ಜಗದೀಪ್ ಧನ್ಕರ್ ರಾಜೀನಾಮೆ ಕೊಟ್ಟರು. ಅಂದಿನಿಂದ ಇಂದಿನವರೆಗೆ ಅವರು ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ಅವರು ತಮ್ಮ ಅಧಿಕೃತ ನಿವಾಸದಲ್ಲಿಯೂ ಇಲ್ಲ. ನಾನು ಲಾಪ್ತಾ ಲೇಡೀಸ್ ಬಗ್ಗೆ ಕೇಳಿದ್ದೇನೆ, ಆದ್ರೆ ಲಾಪ್ತಾ ವೈಸ್ ಪ್ರೆಸಿಡೆಂಟ್ ಬಗ್ಗೆ ಎಲ್ಲೂ ಕೇಳಿರಲಿಲ್ಲ. ನಾವು ಇತರ ದೇಶಗಳಲ್ಲಿ ಈ ಬಗ್ಗೆ ಕೇಳ್ತಾ ಇದ್ವಿ. ಆದ್ರೆ ಈಗ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ, ಇಂಥ ವಿಷಯಗಳು ಸಾರ್ವಜನಿಕ ವಲಯದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭದ ದಿನನೇ ಉಪರಾಷ್ಟ್ರಪತಿ ಹುದ್ದೆಗೆ ಜಗದೀಪ್ ಧನ್ಕರ್ ಅವರು ಅನಾರೋಗ್ಯದ ಕಾರಣ ಕೊಟ್ಟು ದಿಢೀರ್ ಅಂತ ರಾಜೀನಾಮೆ ಕೊಟ್ಟಿದ್ದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸಾಗಿತ್ತು. ಅನಾರೋಗ್ಯಕ್ಕಿಂತ ಬೇರೆಯ ಕಾರಣಗಳೇ ಇದೆ ಅಂತ ವಿಪಕ್ಷಗಳು ಹಾಗೂ ತಜ್ಞರು ಅಂದಾಜಿಸಿ ಪ್ರಮುಖ ಸಂಭಾವ್ಯ ಕಾರಣಗಳ ಪಟ್ಟಿಯನ್ನ ಮಾಡಿದ್ರು. ರಾಜೀನಾಮೆ ಹಿಂದೆ ರಾಜ್ಯಸಭೆಯಲ್ಲಿ ನ್ಯಾಯಮೂರ್ತಿ ವರ್ಮಾ ವಿರುದ್ಧ ವಿಪಕ್ಷಗಳು ನೀಡಿದ್ದ ವಾಗ್ದಂಡನೆ ನೋಟಿಸ್ಗೆ ಧನ್ಕರ್ ಒಪ್ಪಿಗೆ ಕೊಟ್ಟಿದ್ದು. ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಂಗದ ವಿರುದ್ಧ ರಾಜ್ಯಸಭೆಯ ಒಳಗೆ ಮತ್ತು ಹೊರಗೆ ನೇರಾನೇರ ಸಮರ ಸಾರಿದ್ದು. ಮುಂದಿನ ಬಿಹಾರ ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರ ಮತ್ತು ಸಂಸತ್ತಿನ ಕಲಾಪ ಸಮಿತಿಯಲ್ಲಿ ಕೆಲ ಕೇಂದ್ರ ಸಚಿವರು ಧನ್ಕರ್ಗೆ ಮಾಡಿದ ಅವಮಾನದ ಘಟನೆಗಳು ಕಾರಣ ಅಂತ ವಿಶ್ಲೇಷಣೆಗಳು ಕೇಳಿಬಂದಿತ್ತು. ಖಾಸಗಿ ವಾಹಿನಿಗೆ ಸಂದರ್ಶನ ನೀಡಿದಲ್ಲಿ ಮಾತನಾಡಿದಂಥ ಪಿ ಚಿದಂಬರಂ,
ನ್ಯಾಯಮೂರ್ತಿಗಳಾದ ಯಶವಂತ್ ವರ್ಮಾ ವಿರುದ್ಧದ ಪ್ರಸ್ತಾವನೆಯನ್ನ ಅಂಗೀಕರಿಸುವ ಮೂಲಕ ಜಗದೀಪ್ ಧನ್ಕರ್ ಅವರು ಸರ್ಕಾರದ ಮಿತಿಯನ್ನ ಮೀರಿದ್ದಾರೆ. ಸೊ ಇದೇ ಕಾರಣಕ್ಕಾಗಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಮಾಜಿ ಕೇಂದ್ರ ವಿತ್ತ ಸಚಿವರು ಅಭಿಪ್ರಾಯವನ್ನ ಪಟ್ಟಿದ್ರು. ಸರ್ಕಾರ ಮತ್ತು ಜಗದೀಪ್ ಧನ್ಕರ್ ನಡುವಿನ ಸಂಬಂಧವನ್ನ ನ್ಯಾಯಮೂರ್ತಿ ವರ್ಮಾ ಪ್ರಕರಣ ಹಾಳು ಮಾಡಿರಬಹುದು. ನರೇಂದ್ರ ಮೋದಿ ಸರ್ಕಾರ ಅವರ ಮೇಲೆ ವಿಶ್ವಾಸವನ್ನ ಕಳೆದುಕೊಂಡಿರಬೇಕು. ಹಾಗಾಗಿ ಧನ್ಕರ್ ಅವರಿಗೆ ಯಾವುದೇ ಬೀಳ್ಕೊಡುಗೆ ಸಮಾರಂಭವನ್ನು ಕೇಂದ್ರ ಸರ್ಕಾರ ಆಯೋಜಿಸಿಲ್ಲ. ಇದು ಸರ್ಕಾರ ಮತ್ತು ಧನ್ಕರ್ ನಡುವಿನ ಹಳಸಿದ ಸಂಬಂಧಕ್ಕೆ ಉದಾಹರಣೆ ಅಂತ ಪಿ ಚಿದಂಬರಂ ಹೇಳಿದ್ರು. ಸೊ ನ್ಯಾಯಮೂರ್ತಿ ವರ್ಮಾ ವಿರುದ್ಧದ ಪ್ರಸ್ತಾವನೆಯನ್ನು ಅಂಗೀಕರಿಸಿದ್ದು ಧನ್ಕರ್ ಅವರಿಗೆ ಮುಳುವಾಯಿತು. ಇದರಿಂದ ಸರ್ಕಾರಕ್ಕೆ ಅವರ ಮೇಲಿನ ನಂಬಿಕೆ ಹೊರಟು ಹೋಯಿತು. ಹಾಗಾಗಿ ರಾಜೀನಾಮೆ ನೀಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅನ್ನೋ ಮಾತುಗಳು ಈಗ ಓಡಾಡೋಕೆ ಶುರುವಾಗಿದೆ. ಸೊ ಶಾಕ್ ನೀಡುವಂತೆ ರಾಜೀನಾಮೆ ಸಲ್ಲಿಸಿದ್ದು ದೆಹಲಿ ರಾಜಕೀಯ ವಲಯದಲ್ಲಿ ಭಾರೀ ಗುಲ್ಲೆಬ್ಸಿತ್ತು. ಇನ್ನು ಯತ್ನಾಳ್ ವಿಚಾರಕ್ಕೆ ಬರೋದಾದ್ರೆ, ಯತ್ನಾಳ್ ಅಲ್ಲಿಂದ ಇಲ್ಲಿ ತನಕ ಕುಟುಂಬ ರಾಜಕಾರಣದ ವಿರುದ್ಧ ಧ್ವನಿ ಎತ್ತಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೂ ಅವರ ತಂದೆ BS ಯಡಿಯೂರಪ್ಪ ವಿರುದ್ಧ ಯಾವಾಗಲೂ ಬುಸುಗುಡ್ತಾನೆ ಇದ್ರು. ಇವರನ್ನ ಪಕ್ಷದಿಂದನೇ ಉಚ್ಚಾಟನೆ ಮಾಡಲಾಯಿತು. ಇಲ್ಲೂ ಸಹ ಯತ್ನಾಳ್ ಸತ್ಯ ಹೇಳಿದ್ದೆ ಹಾಗಾದ್ರೆ ಅವರಿಗೆ ಮುಳುವಾಯ್ತಾ? ಈ ಬಗ್ಗೆ ಯಾಕೆ ಯಾವೊಬ್ಬ ಬಿಜೆಪಿ ನಾಯಕನು ಪ್ರಶ್ನೆ ಮಾಡಿಲ್ಲ? ನೀವು ಪ್ರಶ್ನೆ ಮಾಡ್ತೀರಿ, ಪ್ರಶ್ನೆ ಮಾಡೋ ಗುಣ ನಿಮ್ಮಲ್ಲಿ ಇದೆ ಅಂದಮೇಲೆ ಅದು ವಿರೋಧ ಪಕ್ಷ ಆದ್ರೇನು ಆಡಳಿತ ಪಕ್ಷ ಆದ್ರೇನು ಪ್ರಶ್ನೆ ಮಾಡಬೇಕಲ್ವಾ? ಇದಕ್ಕೆ ಹೇಳೋದು ಬಿಜೆಪಿಯ ಡಬಲ್ ಸ್ಟ್ಯಾಂಡ್ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.